ಅಂತ ಹೇಳೋದು. ಹಾಗೆ ಹಾಡು ಚೆನ್ನಾಗಿದೆ. ಯಾರು ಬರೆದವ್ರು ಹಾಡನ್ನ? ಮೈನಲ್ಲಿ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ವಾಯ್ಸ್ ಚೆನ್ನಾಗಿದೆ. ನೀವು ಚೆನ್ನಾಗಿ ಹಾಡಿದ್ದೀರ, ಅದರಲ್ಲೇ ಮಾಡ್ತೀರ. ಏಕೆಂದರೆ ನಾನು 1990ರಲ್ಲಿ ಟಿ ಜಿ ಲಿಂಗಪ್ಪ ಸಂಗೀತ, ಜಾನ್ಕಮ್ನವರು, ಪಿ ಸುಶೀಲಮ್ನವರು, ವಾಣಿ ಜಯರಾಮವರು, ಪಿ ಬಿ ಶ್ರೀನಿವಾಸರವರು ಇವ್ರ ಜೊತೆಲೆಲ್ಲ ಹಾಡು ಹಾಡೋದಕ್ಕೆ ನಾನು ರಮೇಶ್ ಸ್ಟುಡಿಯೋ ಮದ್ರಾಸ್ಗೆ ಹೋದೆ. ಅಲ್ಲಿ ನಾನು ಒಂದು ಹಾಡು ಹಾಡಿದೆ ಜಾನ್ಕಮ್ನವ್ರ ಜೊತೆಗೆ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಪರುಸೆ, ಚೆಲ್ಲಾಟಗಾರ ಮಾದೇವ ಸ್ವಾಮಿ, ಚೆಲ್ಲಾಟಗಾರ ಮಾದಪ್ಪ ನಿನ್ನ ಪರುಸೆ, ಕಲ್ಲತ್ತಿ ಕಣಿವೆ ಇಳಿದೇವು ಸ್ವಾಮಿ, ಕಲ್ಲತ್ತಿ ಕಣಿವೆ ಇಳಿದೇವು. ಜಾನ್ಕಮ್ಮನವರು ನನ್ನ ರೇಂಜ್ ಶ್ರುತಿಗೆ ಅವ್ರು ಹಾಡಿದ್ರು. ಅವ್ರ ಕಾಲಿಗೆ 2 ಕಾಲಿಗೆ ಹೋಗಿ ತಪ್ಕೊಂಬಿಟ್ಟೆ ಕಾಲನ್ನ. ತಾಯಿ, ಈ ವಯಸ್ಸಲ್ಲಿ ನನ್ನ ರೇಂಜೇ ಎಫಲ್ ಆಡ್ತೀನಿ ನಾನು, ನೀವು ನನ್ನ ಸಮ ಆಡ್ತಾ ಇದ್ದೀರಲ್ಲ ತಾಯಿ ಅಂತ ಕೇಳಿದಾಗ, ಮಾದೇವಸ್ವಾಮಿ ಶ್ರೀಕೃಷ್ಣ ದೇವರ ಸಿನಿಮಾ ನೋಡಿದ್ದೀರಾ ಅಂದರು. ಅಯ್ಯೋ 35 ಸಲ ನೋಡಿದ್ದೀನಿ ತಾಯಿ, ಅದು ಟೆಂಟಲ್ಲಿ 50 ಪೈಸೆ ಕೊಟ್ಬಿಟ್ಟು 50 ಪೈಸೆ ಟಿಕೆಟ್ಗೆ ನೆಲದಲ್ಲಿ ಕೂತ್ಕೊಂಡು ನೋಡೋದು. ಹಾಗೆ ಹೇಳಿದ್ರು, ಬಹು ಜನ್ಮದ ಪೂಜಾ ಫಲ ಈ ಪ್ರೇಮ ಸಮ್ಮಿಲನ. ಬಹು ಜನ್ಮದ ಪೂಜಾ ಫಲ ಮಾದೇವಸ್ವಾಮಿ. ಎಲ್ರಿಗೂ ಕಂಠ ಸೀರೆ ಬರಲ್ಲಪ್ಪ. ನನ್ನ ಹತ್ರ ಒಂದು ಹುಡುಗಿ ಸಂಗೀತ ಕಲಿಸಕ್ಕೆ ಅವ್ರ ತಂದೆ ತಂದು ಸೇರಿಸಿದ್ದಾರೆ. 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ನಾನು ಸುಮಾರು 3 ತಿಂಗಳಿಂದ ಪಾಠ ಹೇಳ್ತಾ ಇದ್ದೀನಿ. ಸ ಪ ಸ, ಅದು 3 ಸ್ವರ ನನ್ನ ಈ ಶ್ರುತಿಗೆ ಅವರು ಶ್ರುತಿ ಕೊಡ್ತಾ ಇಲ್ಲ ಪಾಪ ಮಗು. ಅವ್ರ ತಂದೆ, ಮೇಡಮ್ ಅವ್ರು 2 ಲಕ್ಷ ಕೊಡ್ತೀನಿ, ಹೆಂಗಾದ್ರೂ ಮಾಡಿ ನನ್ನ ಮಗಳ ಸಂಗೀತ ವಿದ್ವಾಂಸರು ಮಾಡ್ಬಿಡಿ ಅಂತ. ಅಪ್ಪ ಅವ್ರ ಸ್ವರನೇ ಇಲ್ಲ, ನಾನು ಇಲ್ಲಪ್ಪ ಸಂಗೀತ ಹೇಳ್ಕೊಡ್ಲಿ ನನ್ನ ಮಾತನ್ನು ಜಾನ್ಕಮ್ಮನವ್ರು ಹೇಳಿದ್ರು. ಹಾಗೆಯೇ ಎಲ್ರಿಗೂ ಬರಲ್ಲ ಕಂಠ ಸೇರಿ. ಇಂದಿನ ಜನ್ಮದಲ್ಲಿ ಗಂಧರ್ವರ ಹಂಸದಲ್ಲಿ ಹುಟ್ಟಿರ್ತಕ್ಕಂಥವ್ರೆ, ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥವ್ರು ಅಂಥವರ ಕಂಠದಲ್ಲಿ ಅಂತೆ ಗಂಡ ಇರೋದು. ಅದಕ್ಕೆ ಯಾವುದೋ ಜನ್ಮದಲ್ಲಿ ನಾವು ಗಂಧರ್ವ ಆಗಿದ್ವು ಅಂತ ನಾನಾದರೂ ಒಂದು ಕಲ್ತೀನಿ. ದೊಡ್ಡ ದೊಡ್ಡ ಮಹನೀಯರು ಹೇಳಿದಂಥ ಮಾತು. ಹಾಗೆಯೇ ಒಳ್ಳೆ ಕಂಠ ಸೇರಿ, ಒಳ್ಳೆ ಹಾಡು, ಚೆನ್ನಾಗಿ ರೇಂಜಲ್ಲಿ, ಅಷ್ಟು ರೇಂಜಲ್ಲಿ ಕೂಗಿದ್ದೀರಾ. ಮಾದಪ್ಪ ಯಶಸ್ವಿ ಮಾಡಪ್ಪ, 100 ದಿನ ಸಿನಿಮಾ ಓಡಿ ಅಂತ. ನಾನು ಸಿನಿಮಾ ಬಂದ ತಕ್ಷಣ ನಾನು ಹೋಗಿ ನೋಡ್ತೀನಿ. ನಮ್ಮ ಮಳವಳ್ಳಿ ಬಂದೇ ಬರ್ತದೆ, ಮಹಾಲಕ್ಷ್ಮಿ ಥಿಯೇಟ್ರಿಗೆ ಹಾಕ್ತೀರಾ, ಅದರಲ್ಲಿ ಪ್ರಪ್ರಥಮ ನಾನು ಹೋಗಿ ಸಿನಿಮಾಕ್ಕೆ ನಾನು ಮಾದಪ್ಪನ ಹೆಸರನ್ನು ಹೇಳಿ ನಾನು ಹೋಗಿ ನೋಡ್ತೀನಿ. ಶುಭವಾಗಲಿ. ನಿಮ್ಮೆಲ್ಲ ತಂಡದವರೆಲ್ಲರೂ ಕಷ್ಟಪಟ್ಟು ಅಲ್ಲಿ ಅಭಿನಯ ಮಾಡಿರ್ತಕ್ಕಂಥವ್ರು ಎಷ್ಟು ನೃತ್ಯ ಮಾಡಿದ್ದಾರೆ, ಮೈಯೆಲ್ಲ ಮುರಿದು ಅಷ್ಟು ಅವರು ಡ್ಯಾನ್ಸರ್ ಹೇಳ್ದಂಗೆ ಮಾಡ್ಬೇಕಲ್ಲಿ. ಅದು 1 ಶಾಟ್ ಆಗ್ಬೋದು, 2 ಶಾಟ್ ಆಗ್ಬೋದು, 3 ಶಾಟ್ ಆಗ್ಬೋದು. 25 dancers dancing all the time with the dust raising up, and none of them complained even once. So kudos to all the dancers that participated. As well as all the technicians. There was so much hard work that went in, starting with the vibhuti in the plate that you see in one of the shots, to the holy smoke around, and just the fire. There was just a lot of hard work done. So thanks to the entire crew and technicians. This couldn't have been possible without you. Even the little Madesha couldn't have been possible without you. He was extremely patient. One more thing about the dancers, the spray that you see on the body, as you see as vibhuti, they stayed with that spray for 2 full days. There's a lot of hard work that went into this. So I just wanted to also thank and present this song with a lot of humility. Our objective with this song should play in all Shiva temples. All devotees should play this song at home daily in the morning. Just to remind yourself, out of the 24 hours you have in a day, dedicate 3 minutes to this song. Enjoy that time. Connect with the Lord. Remember, He is with you. His presence you will feel in this song, and you will feel it daily. So please take this song back to your family, to your members, and play it daily. So with a lot of humility and humbleness, we present everybody this song. Thank you. ಫಸ್ಟ್ ಆಫ್ ಆಲ್ ನಾನು ಹೇಳ್ಬೇಕಾದ್ರೆ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ
ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪೋಸ್ಟರ್ ಡಿಸೈನ್ ಆಗಿರ್ಬೋದು, DI ಆಗಿರ್ಬೋದು, ಎಫೆಕ್ಟ್ ಪ್ರತಿಯೊಂದು ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ಸಂತು ಮತ್ತು ವಿನು ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಇನ್ವಾಲ್ವ್ ಆಗಿ ಮಾಡಿದ್ದಾರೆ, ಮತ್ತು ತುಂಬ ಹಾರ್ಟ್ಲಿ ಇನ್ವಾಲ್ವ್ ಆಗಿಬಿಟ್ಟು ವರ್ಕ್ ಮಾಡಿದ್ದಾರೆ ಅವರು. ಕೇಶವ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಲಿರಿಕ್ಸು, ಕೇಶವ್ ಮತ್ತು ತೇಜಸ್ಸು. DOP ಅವ್ರ ವರ್ಕ್ನವ್ರು ಚೆನ್ನಾಗಿ ಮಾಡಿದ್ದಾರೆ. ಸರ್ ತುಂಬ ಚೆನ್ನಾಗಿ ಆಡಿದ್ದೀರ ಸಾಂಗ್ ನೀವು, ನಿಜವಾಗ್ಲೂ ಲಿರಿಕ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ತುಂಬ ಆಗ್ತಾಯಿದೆ. ಅಂದರೆ ಒಂದು ವಿಷಯ ಹೇಳಬೇಕು ಅಂತಂದರೆ ಒಂದು ಕೆಲಸನ ಎಲ್ಲರೂ ಶ್ರದ್ಧೆಯಿಂದ ಮಾಡಿದ್ರೆ ಈ ಥರ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇಲ್ಲಿ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಂತೂ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಈಗ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ಮತ್ತು ಮೀಡಿಯಾದವರು ಎಲ್ರಿಗೂ ನಮಸ್ಕಾರ. இதுக்கப்புறம் நான் தமிழில் பேசுகிறேன். ಸೂಪರ್ ಕನ್ನಡ ಸ್ವಲ್ಪ ಬರುತ್ತೆ. ಹೌದು, ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ இல்லை, நான் இங்கே வந்து ஒரு 15 வருஷம் நான் இங்கே இருந்தேன். ನಾನು 15 ವರ್ಷ ನಾನು ಇಲ್ಲೇ ಇದ್ದೆ. ನಮ್ಮ ಅಣ್ಣ ಅವರು ಇಲ್ಲೇ ಇದ್ದಾರೆ. ವರ್ಷಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. இப்போ வந்து அந்த ವರ್ಷಾಪಲ್ಲಿ ನಾನು ಕೆಲಸ ಮಾಡೋದವಾಗ ನಾನು ಫುಲ್ ಎಲ್ಲ ಸಾಂಗು, ಕನ್ನಡ ಸಾಂಗು ಎಲ್ಲ ಕಚೇರಿಗಳಲ್ಲಿ ವಿನಾಯಕರ್ ಚತುರ್ಥಿ ಬರೋದು ಅವಾಗೆಲ್ಲ ನಾನು ಹೋಗಿ ಎಲ್ಲ ಕಡೆನೂ ಹೋಗಿ ಹಾಡ್ತೀನಿ. ತಮಿಳ್ ಸಾಂಗ್ ಆಡೋಕ್ಕೆ ಕರೀತಾರೆ, ಅಲ್ಲಿ ಹೋಗಿ ಹಾಡ್ತೀನಿ. ಮತ್ತು ಕನ್ನಡ ಸಾಂಗ್ ಒಂದೊಂದು ಸಾಂಗ್, ಅದೇ ಅನಿಸುತ್ತಿದೆ ಯಾಕೋ ನೀನೇನೆ ನನ್ನ ಬಲಂತು, ಅದು ಮುಂದೆ ಈ ವಾಯ್ಸಲ್ಲಿ ನಾವು ಅನಿಸುತ್ತದೆ ಸಾಂಗ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಚೆನ್ನಾಗಿದೆ. ಅದೇ ಆ ಟೈಮಲ್ಲಿ ಅದೇ ಅದೇ ಮತ್ತೆ ಹುಟ್ಟಿದರೆ ಕನ್ನಡ ಆ ಸಾಂಗ್ ಎಲ್ಲ ಸ್ಟೇಜಲ್ಲಿ ನಾನು ಆಡಿದ್ದೀನಿ. ಅಯ್ಯೋ, ಅದು 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 ಸರಿಯಾಗಿ ಲ್ಯಾಂಗ್ವೇಜ್ ಬರಲ್ಲ ಅದು. ಈ ಹಾಡಿನ ಬಗ್ಗೆ ಈ ಸಾಂಗ್ நான் நிஜவாகவே எழுத்தினி ரொம்ப ரொம்ப சந்தோஷம். இந்த பாடல் மூலியமா ஃபஸ்ட்டு நான் வந்து எல்லாருக்கும் நான் ஃபஸ்ட்டு நன்றி சொல்லணும். వాలీస్ ఫ్లిక్స్ ప్రొడక్షన్ హౌస్ శ్రీ வள்ளி மேடம் గారికి நமஸ்காரம். ரொம்ப ரொம்ப ஃபஸ்ட்டு என்னுடைய அன்பான வணக்கத்தை நான் தெரிவிச்சுக்கிறேன் மேடம். அதே மாதிரி இந்த பாடலுடைய டைரக்டர் வாலிஸ் சந்தோஷ் சார் அவருக்கு என்னுடைய நெஞ்சார்ந்த நன்றிகளை நான் தெரிவிச்சுக்கிறேன். அதே மாதிரி டைரக்டர் அண்ட் ஆக்டர் அவருக்கு என்னுடைய நெஞ்சார்ந்த நன்றியை தெரிவிச்சுக்கிறேன். வினோத் சாருக்கு என்னுடைய மனமார்ந்த நன்றியை நான் தெரிவிச்சுக்கிறேன். அதே மாதிரி இந்த பாடலுக்கு வந்து வீடியோ அண்ட் எடிட்டிங் பண்ணது ஜெய் ஹனுமான் மாருதி சாருக்கு வந்து ஏங்க சார், வணக்கம் சார், கலக்கிட்டீங்க சார், வேற லெவல். அவருக்கு என்னுடைய நெஞ்சார்ந்த நன்றியை நான் தெரிவிச்சுக்கிறேன். அதே மாதிரி இந்த பாடலுக்கு வரிகள் எழுதியிருக்கக்கூடிய கேஷவ் அண்ட் தேஜஸ் குமார் அவங்க 2 பேருக்குமே என்னுடைய நெஞ்சார்ந்த நன்றியை தெரிவிச்சுக்கிறேன். இந்த 3 லாங்குவேஜ்லையும் வந்து பாடுவதற்கு இந்த அன்பான வாய்ப்பை வழங்கிய ரொம்ப ரொம்ப நன்றி நான் தெரிவிச்சுக்கிறேன். இதுக்கு மேலே ஒருத்தர் இருக்கார், இந்த பாடல் எப்படி வரணும் அப்படிங்கிறத வந்து உருவாக்கின என்னுடைய அன்பு தம்பி பிரபுதாஸ், இசையமைப்பாளர் பிரபுதாஸுக்கு என்னுடைய நெஞ்சார்ந்த நன்றியை நான் தெரிவிச்சுக்கிறேன். ಆ್ಯಕ್ಚುಲಿ ಸ್ಪಿರಿಚುವಲಿ ತುಂಬ ದೊಡ್ಡ ನಂಬಿಕೆ ಇಟ್ಕೊಂಡಿರೋದು ಇಂಡಿಯಾ. ಅದರಲ್ಲಿ ಎಲ್ಲ ರಾಜ್ಯಗಳು ನಡೆಯುತ್ತೆ. ಅಂಥದ್ರಲ್ಲಿ ಒಂದು ದೇವರಾಣ ಅಂತ ಅನ್ನೋದು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ. ಸೊ ಆ ಕನೆಕ್ಷನ್ನ ಫಸ್ಟ್ ಯಾವುದೇ ಒಂದು ದೊಡ್ಡ ಒಳ್ಳೆ ಕಾರ್ಯ ಮಾಡಿದ್ರು ನಾನು ಯಾವಾಗ ಹೇಳ್ತಾ ಇರ್ತೀನಿ, ವಿಘ್ನ ವಿನಾಯಕನಿಗೆ ಸಮರ್ಪಿಸ್ತೀವಿ. ಸೊ ಆ ಥರ ಮೀಡಿಯಾನ ಫಸ್ಟು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲೆಡೆ ಹೋಗಿ ಸೇರೋದಕ್ಕೆ ಒಂದೇ ದಾರಿ ನೀವೇನೆ. ಸೊ ಈ ಸಾಂಗ್ನ ಬಂದು ದೊಡ್ಡ ಲೆವೆಲ್ ಗೆಲ್ಲಿಸ್ಬೇಕು. ಇವಾಗ ಏನು 3 ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ, ಪ್ರೊಡ್ಯೂಸರ್ ದೊಡ್ಡ ನಂಬಿಕೆನ ಬಂದ್ಬಿಟ್ಟು ಕಾಪಾಡಿ ಕನ್ನಡ ಸಿನಿಮಾಗಳ ಎಂಟ್ರಿ ಆಗಿ ಒಂದು ದೊಡ್ಡ ಮಟ್ಟಿಗೆ ರೀಚ್ ಆಗಬೇಕಂತ ಮಾದೇವಪ್ಪನ ಬೇಡ್ಕೊತಾ ಇದ್ದೀನಿ. ಮತ್ತು ಎಲ್ಲ ತಂಡದ ಒಂದು ಎಲ್ಲ ಪ್ರತಿಯೊಂದು ಏನು ಆರ್ಟಿಸ್ಟ್ ಎಲ್ಲ ಏನಿದ್ದಾರೆ ಟೆಕ್ನಿಷಿಯನ್ಸ್ ಎಲ್ಲರಿಗೂ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಮತ್ತು ದೊಡ್ಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಗಣ್ಯರಿಗೂ ಸ್ವಾಗತ ಕೋರ್ತಾ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಕೆಲವ್ರನ್ನ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಹಿಂದೆ ನಂಜನಗೂಡಿಂದ ಮತ್ತು ಮೈಸೂರಿಂದ JDS ಲೀಡರು ಶಿವು ಅವರೆಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಉಗೆ ಮಾಯ್ಕಾರ ಈ ಸಾಂಗ್ನ
ನನಗೆ ಅವಕಾಶ ಮಾಡಿಕೊಟ್ಟಂಥ ಮೊದಲನೇದಾಗಿ ನನ್ನ ಗೆಳೆಯ ಸಂತೋಷ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕರೆದಿ ಮಾಡೋಣ ಏನೋ ಒಂದು ಮಾಡೋಣ ಇಂಡಸ್ಟ್ರಿಯಲ್ಲಿ, ಇಷ್ಟು ವರ್ಷ ಸಾಕು ಕಾದಿದ್ದು ಅಂತ ಒಂದು ಆಸೆಯಿಂದ ಅವ್ರು ಮಾಡಿಕೊಟ್ರು. ಸಂತೋಷ್ಗೆ ಮ್ಯಾಮ್ ಆ್ಯಂಡ್ ವಾಲಿಸ್ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಶಿವಲ್ಲಿ ಮ್ಯಾಮ್, ಇಡೀ ಕುಟುಂಬಕ್ಕೆ, ಅವರ ತಂದೆಯವರು ಬಂದಿದ್ದಾರೆ, ಅವ್ರಿಗೆ ಇಡೀ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಬಂದಿರುವಂಥ ಮಲಗಿನ್ ಸರ್ಗೆ, ಸಿಂಗರ್, ಆಮೇಲೆ ಡ್ರ್ಯಾಗನ್ ಮಂಜು ಸರ್ಗೆ, ನನ್ನ ಸ್ಪೆಷಲ್ ಗೆಸ್ಟು ಈ ಇಡೀ ವೇದಿಕೆ ಮುಂದೆ ನನ್ನ ಗುರುಗಳಾದಂಥ ಇಂಡಸ್ಟ್ರಿಯಲ್ಲಿ ನಾನಿವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ, ಇಲ್ಲ ಏನೋ ಒಂದು ಟೆಕ್ನಿಕಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಮೀಡಿಯಾದಲ್ಲಿ ಏನೋ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ಮೂಲ ಕಾರಣ DR ಎಂಟರ್ಟೈನ್ಮೆಂಟ್. ದಿವ್ಯಾ ರಾಮ್ ಅನ್ನೋ ಒಂದು ಹೆಸರು ನನ್ನ ಇಲ್ಲಿವರೆಗೂ ತಂದಿದೆ. ಹಾಗೆ ನನ್ನ ಕುಟುಂಬ, ನನ್ನ ತಾಯಿ, ನನ್ನ ಚಿಕ್ಕಪ್ಪ, ನನ್ನ ತಂದೆನ ನೆನೆಸ್ಕೊತೀನಿ. ನನ್ನ ತಂದೆ ಇವತ್ತು ನನ್ನ ಇಲ್ಲಿ ದೈವಿಕವಾಗಿಲ್ವಾ, ಮತ್ತೆ ನನ್ನ ಆಶೀರ್ವಾದ ಮಾಡೋಕ್ಕೆ ಅವ್ರ ನನ್ನ ಜೊತೆ ಸದಾ ಇರ್ತಾರೆ. ಅವ್ರ ಆಶೀರ್ವಾದ ಮೂಲಕ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಉಗೆ ಮೈಕರ್ ಎಲ್ಲರೂ ನೋಡಿ ವಾಲಿಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹೊಸ ತಂಡಕ್ಕೆ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ದಾನ ಹೆಸರು ಬಿಟ್ಬಿಟ್ಟಿದ್ರೆ ಸಾರಿ. ಹಾಗೂ ಮ್ಯೂಸಿಕ್ ಡೈರೆಕ್ಟ್ರು ಪ್ರಭು ಸರ್ಗೆ ಆ್ಯಂಡ್ ನಮ್ಮ ಇಡೀ ಅವರು ಒಂದು ಡ್ಯಾನ್ಸರ್ಸ್ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ ಅವ್ರ ಬಗ್ಗೆ. ಪಾಪ ಪೇಂಟು ಅವ್ರು ಮೇಡಮ್ ಹೇಳಿದ್ರು, ತೆಲುಗಲ್ಲಿ ಹೇಳಿದ್ರು, ಕೆಲವ್ರು ಗೊತ್ತಾಗಿಲ್ಲ ಅನ್ಸುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ 2 ದಿವಸ ಶೂಟ್ ಮಾಡಿದ್ದು. ಆ ಪೇಂಟ್ನ ಅವರು ವಾಶೇ ಮಾಡಲಿಲ್ಲ, ತಿರ್ಗಾ ಅದೇ ಚಾಪೆಯಲ್ಲೇ ಮನ್ಕೊಂಡು ತಿರ್ಗಾ ಬೆಳಿಗ್ಗೆ ಅದೇ ಥರ ಒಂದು ಡೇ ಪೂರ್ತಿ ಶೂಟ್ ಮಾಡಿದ್ರು. ಇಡೀ ಡ್ಯಾನ್ಸರ್ಸ್ ವಿಜ್ಜು, ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದ್ಸಲಿ ಮತ್ತೊಮ್ಮೆ ನನ್ನ ಗೆಳೆಯ ಸಂತೋಷ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಉಗೆ ಮೈಕಾರ ಎಲ್ಲರೂ ನೋಡಿ ಆಶೀರ್ವದಿಸಿ. ಎಲ್ಲ ಅವರೇ ಮಾತಾಡ್ಬಿಟ್ರು, ನಾನೇನು ಮಾತಾಡೋದು ಗೊತ್ತಾಗ್ತಿಲ್ಲ. ಏನಂದ್ರೆ ಇವತ್ತು ಬಂದಿರೋಂಥ ಮೀಡಿಯಾ ಮಿತ್ರರು ಹಾಗೂ ದೊಡ್ಡ ಗಣ್ಯರು ಹಾಗೂ ಅಣ್ಣ ಸರ್, ಮತ್ತು ಕಿಶೋರ್ ಸರು, ಮಹಾಲಿಂಗ್ ಸರು, ಮತ್ತು ಬಾಸ್ ಶಿವಲಿ ಮ್ಯಾಮ್, ಮತ್ತು ಡ್ರ್ಯಾಗನ್ ಮಂಜು ಸರು, ಮತ್ತು ಮ್ಯೂಸಿಕ್ ಪ್ರಭು, ಕೇಶವ್, ತೇಜು, ಮಾರುತಿ ಸರು, ಲೋಕಿ, ಬಿಜು, ಇದೇ ಥರ ಹಲವಾರು ತುಂಬ ಇದ್ದಾರೆ. ಇವತ್ತು ಪೋಸ್ಟರ್ ನೋಡಿದ್ರೆ ಅವರು ಪ್ರಸನ್ನ ಸರ್, ಕಿಂಗ್ಸ್ ಫ್ರೆಂಡ್ ಸ್ಟುಡಿಯೋ ಅಂತ, ಮತ್ತು ಡಿವೈನ್, ಮತ್ತು ಪೋಸ್ಟರ್ ತೆಗೆದಿರೋ ಕಿಶೋರ್ ಮತ್ತು ಮಧುಸೂದನ್. ನಾನು ಅದು ಮಾತ್ರ ಹೇಳಬಲ್ಲೆ, ಅಂದರೆ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿ ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಮಾತಾಡೋಕ್ಕೆ. ಬಟ್ ಇಲ್ಲಿ ಬಂದಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ನನ್ನ ಅಪ್ಪ ಅಮ್ಮ ಮತ್ತು ಅಕ್ಕ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಇವತ್ತು ಈ ಸ್ಟೇಜಲ್ಲಿ ಇಲ್ಲಿ ಇದ್ದೀವಿ ಅಂದರೆ ಅದು ನಾನು ಏನು ಪುಣ್ಯ ಮನೆ ಗೊತ್ತಿಲ್ಲ, ಬಟ್ ಇದನ್ನ ನೆರವೇರ್ಸೋಕ್ಕೆ ನನಗೆ ನಿಂತಿದ್ದು ನಮ್ಮ ಬಾಸ್ ಶಿವನಿ ನಮ್ಮ. ಹಾಗೆ ತುಂಬ ಹಲವಾರು ರೀತಿಯಲ್ಲಿ ಕಷ್ಟ ಎಲ್ಲ ನೋಡಿ ಪ್ರತಿಯೊಂದು ಮುಂದೆ ಹೋಗಿ ಹಿಂಗೆಲ್ಲ ಹೇಳಿ ಮಾಡಿರೋ ನಮ್ಮ ಅಣ್ಣ ರಾಮಣ್ಣ ಅವರು ಇದ್ದಾರೆ. ತುಂಬ ಖುಷಿಯಾಗುತ್ತೆ ಇವತ್ತು ಇವೆಲ್ಲರ ಮುಂದೆ ನಾನು ಮೈಕ್ ಹಿಡ್ಕೊಂಡು ಸ್ಟೇಜಲ್ಲಿ ಮಾತಾಡ್ತಾ ಇದ್ದರೆ. ಸೊ ಹೆಂಗೆ ಇವತ್ತು ಶಿವ ಸಾಂಗ್ ಬರ್ತಾ ಇದೆಯೋ ಅದರಲ್ಲೇ ಓಕೆ, ನಾನು ಏನಾದ್ರು ಕಷ್ಟ ಬಂದಾಗ ಶಿವನ ಬೇಡ್ಕೋಬೇಕಲ್ಲ, ಸೊ ಆ ಥರ ನನಗೆ ಅನ್ಸಿದೆ. ಸೊ ಎಲ್ಲರೂ ನನಗೆ ದೇವರಾಗಿ ಕಾಣ್ತಾ ಇದ್ದಾರೆ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ದೂರದಿಂದ ಬಂದಿದ್ದಾರೆ. ಒಂದು ಏನಂದರೆ ನಾನು ಮಹದೇಶ್ವರ ಟೆಂಪಲ್ ಹೋಗ್ತಾ ಇರ್ತೀನಿ, ಅಂದರೆ ತುಂಬ ಇಷ್ಟ ನನಗೆ ಶಿವ ಅಂದರೆ. ನಾನು ಹೋಗ್ತಾ ಇರ್ತೀನಿ, ಹೋದಾಗ ಅಲ್ಲಿ ಒಂದು ಸ್ಕೂಲ್ ಇದೆ, ಸ್ಕೂಲು, ಮತ್ತು ಅಲ್ಲಿ ಇರೋ ಒಬ್ಬರು ತುಂಬ ವ್ಯಕ್ತಿಗಳಿದೆ, ಮಹೇಶ್ ಸರು, ಇವರು ಯಾರು ನಮ್ಮ ನಾರಾಯಣ್ ಸರು, ಮತ್ತು ರಂಗನಾಥ್ ಸರು ಎಲ್ಲರೂ ಇದ್ದಾರೆ. ಅವರು ತುಂಬ ಪ್ರೋತ್ಸಾಹ ಮಾಡ್ತಾರೆ. ಬಂದಾಗೆಲ್ಲ ನೀಟಾಗಿ ಫಸ್ಟ್ ದರ್ಶನ ಮಾಡಿ ಅಂದ್ಬಿಟ್ಟು, ಏನೇ ಕಷ್ಟ ಇದ್ರು ಎಲ್ಲೇ ಇದ್ರು ಅವ್ರ ಮನೆ ಇದ್ರು ಬೆಳಗ್ಗೆ ಅವರೇ ಫೋನ್ ಮಾಡಿ ನನಗೆ ದರ್ಶನ ಮಾಡಿಸೋದಾಗಲಿ, ಮತ್ತು ಎಲ್ಲೇ ಹೋದ್ರು ಒಂದು ಸಪೋರ್ಟ್ ಮಾಡೋದಾಗಲಿ, ಶೇರ್ ಮಾಡೋದಾಗಲಿ ಮಾಡಿ, ನೀವು ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಅದೇ ಥರ ಇವತ್ತು ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ಧನ್ಯವಾದಗಳು. ಅವ್ರಿಗೆ ನನಗೆ ಇದೇ ಥರ ನನಗೆ ಪುಷಪ್ ಮಾಡಲಿ, ಎಲ್ಲರೂ ಇದೇ ಥರ ಎಲ್ಲರೂ ಒಂದು ಸಪೋರ್ಟ್ ಮಾಡ್ತಾ ಇರಲಿ ಅಂತ ನಾನು ಬೇಡ್ಕೊತೀನಿ. ನಾನು ಡ್ಯಾನ್ಸರ್ಸ್ಗೆ ನಾನು ಹೇಳೋದಿಲ್ಲ, ಯಾಕಂದ್ರೆ ನಾನು ಹುಟ್ಟಿದಾಗ ಫಸ್ಟು ಬಂದಿದ್ದೆ ನಾನು ಡ್ಯಾನ್ಸರಾಗಿ. ಅವ್ರಿಗೆ ಹೇಳೋದೇನಂತಿಲ್ಲ, ಅವ್ರ ಕಷ್ಟ ಆಗಲಿ ನಾನು ಗೊತ್ತು, ಅದು ಹೇಳ್ಕೊಂಡು ನನಗೆ ಇಷ್ಟ ಇಲ್ಲ. ಬಟ್ ಒಂದಿನ ಸಾಧಿಸ್ತೀವಿ, ಅದು ಇದೇ ಥರ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ, ಪಕ್ಕ ಸಾಧಿಸ್ತೀವಿ. ಥ್ಯಾಂಕ್ ಯು.